ಹರಹರ ಮಹಾದೇವ ಖ್ಯಾತಿಯ ವಿನಯ್ ಗೌಡ ಮತ್ತು ಪತ್ನಿ ಅಕ್ಷತಾ ಹಲವು ವರ್ಷಗಳಿಂದ ಪ್ರೀತಿಸಿ ಮದುವೆ ಮಾಡಿಕೊಂಡರು. ಹೈಸ್ಕೂಲ್ ಓದುತ್ತಿರುವ ಮಗನಿರುವ ಈ ಕಪಲ್ ತಮ್ಮ ಲವ್ ಸ್ಟೋರಿಯನ್ನ ಹಲವು ಸಲ ಹಂಚಿಕೊಂಡಿದ್ದಾರೆ. ಅಕ್ಷತಾ ಮತ್ತು ನಾನು ಬಾಲ್ಯದಿಂದ ಸ್ನೇಹಿತರು. ಆಕೆ ಚಿಕ್ಕಮಗಳೂರಿನಲ್ಲಿದ್ದರು. ನನ್ನ ತಂದೆ ಏರಿಯಾಗೆ ಹೋಗುವಾಗ ನಾನು ಜೊತೆಯಲ್ಲಿ ಹೋಗುತ್ತಿದ್ದೆ. ಆಗ ಆಕೆಯನ್ನ ಭೇಟಿ ಮಾಡಿದೆ. ಅಲ್ಲಿಂದ ಶುರುವಾಯಿತು ಎಂದು ವಿನಯ್ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಇರುವ ಪೊಲೀಸ್ ಕ್ವಾರ್ಟರ್ಸ್ ನಲ್ಲಿ ಅಕ್ಷತಾ ಉಳಿದುಕೊಂಡಿದ್ದಳು. ಆಗ ನಾನು ನೈಸ್ ರಸ್ತೆಯಲ್ಲಿ ಹೆಚ್ಚಿಗೆ ಬೈಕ್ ರೈಡ್ ಮಾಡುತ್ತಿದ್ದೆ. ಕಾರಣ ಆಕೆಯನ್ನ ಭೇಟಿ ಮಾಡಬಹುದು ಎಂದು. ನನ್ನ ಹೆಂಡತಿ ಅವರ ತಂದೆ ತುಂಬಾನೇ ಸ್ಟ್ರಿಕ್ಟ್ ಆಗಿದ್ದರು. ಅಪ್ಪ ಮನೆಯಲ್ಲಿದ್ದಾಗ ಆಕೆ ಗೇಟ್ ಬಳಿ ನಿಂತುಕೊಂಡು ನನಗೆ ಹಾಯ್ ಹೇಳುತ್ತಿದ್ದಳು. ಆಗ ಮಾತನಾಡಿಸಲು ಆಗುತ್ತಿರಲಿಲ್ಲ ಎಂದು ವಿನಯ್ ಹೇಳಿದ್ದಾರೆ. ನಾವು ವರ್ಷಗಳಿಂದ ಸ್ನೇಹಿತರು. ನನ್ನ ಸಂಬಂಧ ಆರ್ಗಾನಿಕ್ ಆಗಿ ಆಗಿದ್ದ ಕಾರಣ ಅಫಿಷಿಯಲ್ ಆಗಿ ಪ್ರಪೋಸ್ ನಮ್ಮಿಬ್ಬರ ನಡುವೆ ಆಗಿಲ್ಲ. ನನ್ನ ಮನೆ ಆರ್ಟಿಕಲ್ ರೋಡ್ ನಲ್ಲಿ ಇತ್ತು. ಅಲ್ಲಿ ಮನೆ ಸಂಪೂರ್ಣವಾಗಿ ಕಟ್ಟಿ ನಾವು ಶಿಫ್ಟ್ ಆದ ಮೇಲೆ ನೈಸ್ ರಸ್ತೆಗಳು ನಮ್ಮ ಅಡ್ಡ ಆಗಿಬಿಟ್ಟಿತ್ತು. ಲಾಂಗ್ ಬೈಕ್ ರೈಡ್ಗಳು ಹೋಗುತ್ತಿದ್ದೆವು. ನಾನ್ ಸ್ಟಾಪ್ ಮಾತನಾಡುತ್ತಿದ್ದೆವು. ಬಹಳ ಹಿಂದೆ ಈ ರಸ್ತೆಯಲ್ಲಿ ಪಾನಿಪುರಿ ಎಲ್ಲ ಇತ್ತು. ಅದನ್ನ ತಿಂದು ಎಂಜಾಯ್ ಮಾಡುತ್ತಿದ್ದೆವು. ಟೋಲ್ ಗೇಟ್ ಬಂದ ಮೇಲೆ ಇಲ್ಲಿದ್ದ ಫುಡ್ ಟ್ರಕ್ ಖಾಲಿ ಮಾಡಿದರು ಎಂದಿದ್ದಾರೆ ವಿನಯ್. ಫ್ಯಾಮಿಲಿಯಲ್ಲಿ ಇದ್ದ ಸಮಸ್ಯೆಗಳಿಂದ ನಾವು 4 ವರ್ಷಗಳ ಕಾಲ ಭೇಟಿ ಮಾಡಲು ಆಗುತ್ತಿರಲಿಲ್ಲ. ಆ ಸಮಯದಲ್ಲಿ ವಿನಯ್ ಮುಂಬೈನಲ್ಲಿ ವಾಸಿಸುತ್ತಿದ್ದರು. ಆದರೂ ನಮ್ಮ ಪ್ರೀತಿ ಕಡಿಮೆ ಆಗಿರಲಿಲ್ಲ. ಅದಾದ ಮೇಲೆ ನಾವು ಮತ್ತೊಮ್ಮೆ ಸಂಪರ್ಕ ಮಾಡಲು ಶುರು ಮಾಡಿದೆವು. ಅಲ್ಲಿಂದ ಹಿಂತಿರುಗಿ ನೋಡಿಲ್ಲ. ಆರ್ಟಿ ನಗರದ ದೇವಸ್ಥಾನದಲ್ಲಿ ಮದುವೆಯಾಗಿತ್ತು. ಸಿಂಪಲ್ ಮದುವೆ ಆಗಿದ್ದ ಕಾರಣ ಕೆಲವರು ಮಾತ್ರ ಭಾಗಿಯಾಗಿದ್ದರು ಎಂದು ಅಕ್ಷತಾ ಹೇಳಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.